ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ನೌಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳ, ನಾನು ಮರ್ತೋಗೋಕ್ಕೆ ಮುಂಚೆ ಅಥವಾ ನಾನು ತುಂಬ ದಿನ ಆದಮೇಲೆ ಕೇಳೋದಕ್ಕಿಂತ ಇವತ್ತೇ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ. ನಿನ್ನೆ ತಾನೇ ನೀವು ಹೇಳ್ತಾ ಇದ್ರಿ, ನನ್ನ ಜೀವನದಲ್ಲಿ ಕೂಡ ಸಾಕಷ್ಟು ಒಂದು ರೀತಿಯಾಗಿರುವಂಥ ಅಚ್ಚರಿ ಮೂಡಿಸುವಂಥದ್ದು ನಡೆದಿದೆ, ವಿಚಾರಗಳು ಆತಂಕ ಮೂಡಿಸುವಂಥದ್ದು ಅನ್ನೋದ್ರದ್ದು. ಯಾವುದಕ್ಕೆ ನಿನ್ನೆ ನಾವು ಗಜಫಲ ಕುರಿತಾಗಿ ಮಾತಾಡಬೇಕಾದ್ರೆ ಲಕ್ಷ್ಮಿಯ ಅಕ್ಕಪಕ್ಕ ಯಾಕೆ ಆನೆಗಳಿರುತ್ತೆ ಅಂತ ನಾನು ಕೇಳಿದಾಗ ನೀವು ಹೇಳ್ತಾ ಇದ್ರಿ, ಮುಂದೆ ಯಾವತ್ತಾದರೂ ಕೇಳಿದ್ರೆ ನಾನು ಹೇಳ್ತೀನಿ. ನನ್ನ ಲೈಫ್ನಲ್ಲಿ ಕೂಡ ಸಾಕಷ್ಟು ಆ ಥರದ ಇನ್ಸಿಡೆಂಟ್ಸ್ ಇರುತ್ತೆ, ಒಂದು ಆಶ್ಚರ್ಯ ಮೂಡಿಸುವಂಥದ್ದು, ಅಚ್ಚರಿ ಮೂಡಿಸುವಂಥದ್ದು ಅಥವಾ ಆತಂಕಕ್ಕೆ ಒಳಗಾಗುವಂಥದ್ದು. ಸೊ ನಿಮ್ಮ ಲೈಫಲ್ಲಿ ನಡೆದಿರುವಂಥ ಒಂದು ಘಟನೆ ನಮ್ಮ ಜೊತೆ ಶೇರ್ ಮಾಡ್ಬೋದಾ? ನೆನ್ನೆ ಹೇಳಿದ್ರಿ ನೀವು, ನಾನು ಹೇಳ್ತೀನಿ ಮುಂದೆ ಯಾವತ್ತಾದರೂ ಕೇಳಿದ್ರೆ ಅಂತ. ಸೊ ಮುಂದೆ ಕೇಳೋದಕ್ಕಿಂತ ಇವತ್ತೇ ಕೇಳ್ತಾ ಇದ್ದೀನಿ ಇವಾಗ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಬಹುಶಃ ಅದು ಒಂದು ದುರ್ಘಟನೆ. ಆಮೇಲೆ ನಾನು ಮರೆಯಲಾಗದಂತಹ ಅಚ್ಚರಿ ಮತ್ತು ಆಶ್ಚರ್ಯ ಇವತ್ತಿಗೂ ಅದನ್ನು ನಾನು ತಿನ್ಕಾಟದಲ್ಲೇ ಇದ್ದೀನಿ. 1997-98 ಅಂದ್ಕೋತೀನಿ. ಈ ರಾಜರಾಜೇಶ್ವರ ನಗರದ ತಿರುಚು ಶ್ರೀಗಳಿದ್ದರು. ಯಾವುದೋ ಒಂದು ದೇವಾಲಯ ಪ್ರತಿಷ್ಠಾಪನೆ ಸಲುವಾಗಿ ಕೆಲವು ಈ ಬ್ರಾಹ್ಮಣರಲ್ಲಿ ತಿಕ್ಕಾಟ ನಡೀತಾ ಇತ್ತು. ನಾವು ಪ್ರತಿಷ್ಠೆ ಮಾಡಬೇಕು ಅಂತ. ಈ ಸ್ಮಾರ್ತರು ಒಂದು ಕಡೆ, ಅಯ್ಯಂಗಾರಗಳು ಒಂದು ಕಡೆ. ಇಲ್ಲ, ಈ ದೇವರು ನಮ್ಮ ಆಗಮದ ಪ್ರಕಾರ ಮಾಡಬೇಕು ಅಂತ ವಾದ. ಇನ್ನೊಬ್ಬರದು ನಮ್ಮ ಆಗಮದ ಪ್ರಕಾರ ಮಾಡಬೇಕು ಅಂತ, ಅದು ಶೈವ ಆಗಮದ ಪ್ರಕಾರ ಮಾಡಬೇಕು ಅಂತ ಇವರು ಪಾಂಚರಾತ್ರ ಆಗಮದ ಪ್ರಕಾರ ಮಾಡಬೇಕು ಅಂತ ಇವರೆಲ್ಲ ಸ್ವಲ್ಪ ಮಾತಾಡೋರಿದ್ರು. ಅವ್ರ ಜೊತೆಗೆ ಇವರು ಪಾಂಚರಾತ್ರ ಆಗಮಕ್ಕೆ ಸಂಬಂಧಪಟ್ಟವರು ನನ್ನ ಮಾವ ಒಬ್ಬರಿದ್ದರು. ಅವರು ಇದರಲ್ಲಿ ಪ್ರಧಾನವಾಗಿ ನಾನೇ ಆ ದೇವಸ್ಥಾನ ಪ್ರತಿಷ್ಠೆ ಮಾಡಬೇಕು ಅಂತ 1997 ಪ್ರತಿಷ್ಠೆ ಮಾಡಬೇಕು ಅಂತೇಳಿ. ಸರಿ, ಏನು ಮಾಡೋದಂದರೆ ಇವರ ಇಬ್ಬರು ವಾದ. ಸರಿ ಸ್ವಾಮಿ, ನೀವು ಇಬ್ಬರು ಹಿಂಗೆ ಕಿತ್ತಾಡ್ತಾನೆ ಇದ್ದರೆ ದೇವಸ್ಥಾನ ಟ್ರಸ್ಟಿಗಳು, ನೀವು ಹಿಂಗೆ ಮಾಡ್ತಾನೆ ಇದ್ರೆ ಆಗಲ್ಲ, ನೀವು ನಮಗೆ ತಿರುಚು ಸ್ವಾಮಿಗಳ ಹತ್ರ ಹೋಗೋಣ ಬನ್ನಿ ಅಂತ ಏನೋ ಹೇಳಿದ್ರಂತೆ. ಅವರು ಸರಿ ಇಬ್ಬರು ಕರ್ಕೊಂಬನ್ನಿ, ನಾನು ಕೇಳೋದಕ್ಕೆ ಯಾರು ಸರಿಯಾಗಿ ಉತ್ತರ ಕೊಡ್ತಾರೆ ಅವ್ರಗಳಿಗೆ ಆ ಪ್ರತಿಷ್ಠೆ ವಹಿಸೋಣ ಅಂತ. ನೋಡಿ, ಅವತ್ತಿನ ಇದು ಆಗಿತ್ತು ನಾವು ಮಾಡಬೇಕು ಅಂತ. ಅದು ಪ್ರೆಸ್ಟೇಜ್ ಪ್ರಶ್ನೆಯೋ ಅಥವಾ ಆದಾಯದ ಪ್ರಶ್ನೆ ಗೊತ್ತಿಲ್ಲ. ನನಗೆ ಇದನ್ನು ತಿಳಿಸಿದ್ರು ನನ್ನ ಮಾವ ಒಬ್ಬರು. ಅಪ್ಪ, ನೀನು ಬರಲೇಬೇಕು ಅಲ್ಲಿ ಮಾತಾಡಲಿಕ್ಕೆ, ನೀನಾದರೆ ಆಗಮದ ಬಗ್ಗೆ ಎಲ್ಲ ತಿಳ್ಕೊಂಡಿದ್ಯಾ, ನೀನು ಬರಬೇಕು ಅಂತಂದರು. ಸರಿ ಮಾಮ, ಯಾವತ್ತು ಬರಬೇಕು ಅಂತ ಎಲ್ಲ ನನಗೆ ಹೇಳಿದರು. ಅವರದ್ದು ವೆಹಿಕಲ್ ಬಜಾಜ್ ಚೇತಕ್ ಸ್ಕೂಟರ್, ಗೊತ್ತಾ ನಿಮಗದು? ಹಳೆ ಗಾಡಿ. ನನಗೆ ಅಲ್ಲಿ ಇಟ್ಟು ಅವ್ರು ಹೇಗೆ ಹೋದ್ರೆ ಗೊತ್ತಿಲ್ಲ, ಒಟ್ಟಾರೆ ಅಲ್ಲಿ ಸೇರಿಕೊಂಡಿದ್ದಾರೆ. ನಾನು ಹೇಳ್ತಾ ಇರೋದು ಈ ಸರ್ಜಾಪುರದಿಂದ ಈ ಧ್ವಂಸಂದ್ರದ ಹೀಗೆ ಬರಬೇಕು. ಅಲ್ಲಿ ಬರಬೇಕಾದ್ರೆ ಆ ಒಂದು ಬಜಾಜ್ ಚೇತಕ್ ಸಂಜೆ 8 ಗಂಟೆಗೆ ಏನೋ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಕೂತ್ಕೊಂಡು ಸರಿ ಬರ್ತೀನಿ, ಅದು ನಮ್ಮ ಆಗದ ಪ್ರಕಾರನೇ ಮಾಡುವಂಥ ದೇವಸ್ಥಾನ, ಅದು ಮಾತಾಡೋಣ ಅದನ್ನಂತೇಳಿ. ಇವ್ರಿಗೂ ಅವ್ರಿಗೂ ಏನು ಚೆನ್ನಾಗಿತ್ತು ಅಥವಾ ಅಲ್ಲಿ ಹೊಡೆತ ಬಿತ್ತೋ ಗೊತ್ತಿಲ್ಲ. ಅದನ್ನು ಪಕ್ಕಕ್ಕಿಟ್ಟು ನಾನು ಮುಂದುವರ್ಸೋದಾದರೆ, ಆ ಗಜ ಅಂದಿದ್ದಕ್ಕೆ ನನಗೆ ಜ್ಞಾಪಕ ಬಂದುಬಿಡ್ತು. ಸಂಜೆ 6 ಗಂಟೆ ಬಹುಶಃ ನಾನು ಎಲ್ಲಿಂದಲೋ ಬಂದು ಆ ಬಜಾಜ್ ವಾಹನವನ್ನು ತೆಗೆದುಕೊಂಡು ಓಡಿಸ್ಕೊಂಡು ಹೋಗೋವಾಗ ಬಹುಶಃ ನನ್ನ ಏನಾದರೂ ಹೆಚ್ಚಿಗೆ ಅದರ ಇಷ್ಟಪಡ್ತೀನಿ, ಅದೇ ಲಾಸ್ಟ್ 97 ಲಾಸ್ಟ್ ನಾನು 2 ವೀಲರ್ ಅಂತ ಅದನ್ನು ಮಾತಾಡ್ಸಿದ್ದಂದರೆ. ಆ ಕಡೆಗೆ ತಿರುಗು ನೋಡಿಲ್ಲ. ನಂತರ ಅಲ್ಲಿಂದ ಬರಬೇಕಾದ್ರೆ ದಾರಿಯಲ್ಲಿ ಸಂಜೆ 6 ಗಂಟೆ ಆದರೆ ಆ ರಸ್ತೆ ಸ್ವಲ್ಪ ಕಳ್ಳಕಾಕರ ಕಾಟ ಜಾಸ್ತಿ ಅಂತೆ. ನನಗೆ ಗೊತ್ತಿಲ್ಲ ಇದು. ಅಲ್ಲಿ ಬರಬೇಕಾದ್ರೆ ಯಾರೋ ಒಂದು ಇಬ್ಬರು ಗಾಡಿ ಅಡ್ಡ ಹಾಕಿದ್ರು. ಹಿಂಗೆಲ್ಲ ನನಗೆ ಚಾಕು ತೋರಿಸಿದ್ರು. ಏನಿದೆ ಕೊಡು ಅಂತಂದ್ರು. ಜಾಸ್ತಿ ನನ್ನ ಹತ್ರ ದುಡ್ಡಿರಲಿಲ್ಲ, ಎಷ್ಟು 140 ರೂಪಾಯಿನ ಏನೋ ಇತ್ತು. ಎಲ್ಲ 10 ರೂಪಾಯಿ ನೋಟ್ ಒಂದು, 50 ರೂಪಾಯಿ ನೋಟ್ ಒಂದು, ಇವೆಲ್ಲ ಇತ್ತು. ಕೊಟ್ಬಿಟ್ಟೆ ನಾನು. ಮತ್ತೆ ಏನಿದೆ ತೆಗಿ ಅಂತಂದರು. ಗಾಡಿ ಇದೆಲ್ಲ ತೆಗೆದು ನಾನು ಸಖತ್ ಭಯಪಟ್ಬಿಟ್ಟೆ. 6 ಗಂಟೆ ನನಗೆ ಗೊತ್ತಿಲ್ಲ. ಇದು ನಡೆದು ಆದಮೇಲೆ ಯಾರ್ಯಾರು ಆಮೇಲೆ ಎಲ್ರಿಗೂ ನಾನು ಹೇಳಿದಾಗ ಅಂದ್ರೆ, ಅಯ್ಯೋ ಆ ರಸ್ತೆಯಲ್ಲಿ ಹಾಕೋದ್ಯಪ್ಪ ಅಂತ ನನಗೆಂತ ಗೊತ್ತು, ಯಪ್ಪ ಬರೋಕ್ಕೆ ಹೇಳಿದ ನಾನು ಹೊರಟಿದ್ದೀನಿ. ಅಲ್ಲಿ ಸಮಸ್ಯೆ ಇದೆ ಅಂತ ನಿಮಗೆ ಗೊತ್ತಿಲ್ಲ. ಬಟ್ ಕಳ್ಳರು 6 ಗಂಟೆಗೆ ಸ್ಟಾರ್ಟ್ ಆಗ್ತಾರಂತೆ, ಅಲ್ಲಿ ಇದ್ದೇ ಇರ್ತಾರಂತೆ. ಏನು ಸಿಕ್ಕಿದ್ರು ದಾರಿಯಲ್ಲಿ ಹೊಡೆದು ಬಿಟ್ಟು ಅವ್ರನ್ನ ಕಿತ್ಕೊಂಡ್ಬಿಡ್ತಾರಂತೆ, ಅವ್ರನ್ನ ಸಾಯಿಸಿಬಿಡ್ತಾರೆ. ಅನೇಕ ಜನ ಇದು ನಡೆದಿದೆ ಅಂತೆ ಅಲ್ಲಿ.
ನನ್ನ ಹತ್ರ ಇದ್ದಿದ್ದೆಲ್ಲ ಕೊಟ್ಟಾಗಿದೆ. ನನಗೇನು ಅಯ್ಯಪ್ಪ ಕೀ ಕೇಳಿದ್ರು ಕೊಟ್ಬಿಡ್ತೀನಿ. ಅವ್ರು ಏನು ಮಾಡಿದ ಅಷ್ಟೊತ್ತಿಗೆ ನಂತರ ಏನು ತೊಗೊಂಡ್ರು, ಇನ್ನು ಯಾರೋ ಆ ಕಡೆಯಿಂದ ಒಂದು ವೆಹಿಕಲ್ ಬಂತು. ಆ ವೆಹಿಕಲ್ ಬಂದ ತಕ್ಷಣ ಇವರು ಓಡಕ್ಕೆ ಟ್ರೈ ಮಾಡಿದ್ರು. ಅವ್ರು ಹಿಡ್ಕೊಳಕ್ಕಾದ್ರೆ ಅವ್ರು ನೋಡಿದ್ರೆ ಪೊಲೀಸ್ ಡ್ರೆಸ್ಸಲ್ಲಿ ಇದ್ದಾರೆ. ಅಮ್ಮ ಯಾರೋ ಪೊಲೀಸ್ನವ್ರು ಬಂದರು ಬಿಡು, ಸ್ವಲ್ಪ ಸಮಾಧಾನ ಆಯ್ತು ನನಗೆ. ಪೊಲೀಸರು ಬಂದ ಕೂಡಲೇ ಅವ್ರು ಹೆಂಗೋ ತಪ್ಪಿಸ್ಕೊಂಡು ಅಂತ ಹೊರಟೋದ್ರು. ಮತ್ತು ಅವ್ರು ನನ್ನ ಕೇಳೋದು ಎಲ್ಲಿಗೆ ಹೋಗ್ಬೇಕು ಸ್ವಾಮಿ ಅಂತಂದರು. ಈ ಥರ ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಅವ್ರಿಗೆ ನೀವೆಲ್ಲ ಹೇಳೋದು ಬೇಡ ಅಂದ್ಬಿಟ್ಟು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ನಾನು. ಈ ಥರ ಇವ್ರು ಬಂದು ಏನೋ ಹೇಳಿದ್ರು, ಈ ರೋಡಲ್ಲಿ ಯಾಕೆ ಬಂದೆ ಸ್ವಾಮಿ ಇಷ್ಟೊತ್ತಲ್ಲಿ, ಕಳ್ಳರು ಜಾಸ್ತಿ ಈ ರೋಡಲ್ಲಿ ಅಂತ ಎಲ್ಲ ಅಂದರು. ಆ ನಂತರ ನನಗೆ ಸರಿ ಬನ್ನಿ ನೀವು ಅಲ್ಲಿ ತನಕ ಬಿಡ್ತೀವಿ ಬನ್ನಿ ಅಂತ ಕರ್ಕೊಂಡೋದ್ರು ನನ್ನ. ಅವ್ರದ್ದು ಮುಂದೆ ವೆಹಿಕಲ್ಲು, ನಂತರ ಹಿಂದೆನೇ ಹೋದೆ ನಾನು ಎಲ್ಲಿ ತನಕ, ಆ ರಸ್ತೆ ಎಂಡ್ ಆಗೋ ತನಕ. ಆಮೇಲೆ ಹಿಂಗೆ ಹೊಟ್ಬಿಡಿ ಸ್ವಾಮೀಜಿ ನೀವು ಅಂತ ತೋರಿಸಿದ್ರು ಅವರ ಮಾರ್ಗವನ್ನು. ಆಮೇಲೆ ಅವರು ನನಗೆ ಇಷ್ಟು ಹೆಲ್ಪ್ ಮಾಡಿದ್ರಲ್ಲ, ಸಹಾಯ ಮಾಡಿದ್ರಲ್ಲ, ಅವರಿಗೆ ನಾನು ಈ ಥರ ಹೊರಟಿದ್ದೀನಿ, ನನ್ನ ಹತ್ರ ಹಣ ಇಲ್ಲ, ನೀವು ನನಗೆ ಎಷ್ಟು ಸಹಾಯ ಹೆಲ್ಪ್ ಮಾಡಿದ್ರು ನೀವು, ನಾನು ನಿಮ್ಗೇನಾದರೂ ಮಾಡೋಣ ಅಂತ. ಬೇಡ ಸ್ವಾಮಿ ನೀವು ಹೋಗಿ ಅಂತ. ಇಲ್ಲ ದಯವಿಟ್ಟು ನೀವು ಎಲ್ಲೇ ಸ್ಟೇಷನ್ ಅಡ್ರೆಸ್ ಕೊಡಿ ನನಗೆ, ನಿಮ್ದೇನಾದರೂ ಒಂದು ಬ್ಯಾಡ್ಜ್ ಅದೇನೋ ಇದ್ರೆ ಕೊಡ್ಬೋದು ಅಂತಂದರೆ, ಇಲ್ಲ ಸ್ವಾಮಿ ಆ ಥರ ಏನಿಲ್ಲ, ಒಂದು ನಿಮಿಷ ಇರಿ ಅಂತೇಳಿ ನನಗೆ 2 ಆನೆ ಕೊಟ್ಟರು, ಪಂಚಲೋಹದ ಕೊಟ್ಟರು. ಇದು ಸ್ವಾಮೀಜಿ ನನ್ನ ಹತ್ರ ಇರೋಂಥದ್ದು, ನೀವೇನನ್ನ ಪೂಜೆ ಮಾಡ್ತಿದ್ದೀನಿ ಇಟ್ಕೊಳ್ಳಿ ನೀವು ಅಂತ ನನಗೆ ಕೊಟ್ಟರು. ಬನ್ನಿ ಸ್ಟೇಷನ್ಗೆ ಬನ್ನಿ ನೀವು ನಾಳೆ. ನಾನು ಇಲ್ಲ ಸರ್ ನಾನು ಸ್ವಲ್ಪ ಹಣ್ಣಾದರೂ ಕೊಡಬೇಕು ನಿಮಗೆ, ಪ್ರಸಾದ ಆದರೂ ಕೊಡಬೇಕು ನಾನು, ಬನ್ನಿ ನೀವು ಸ್ಟೇಷನ್ಗೆ ಅಂತೇಳಿ ಎಲ್ಲ ಸ್ಟೇಷನ್ ಅಡ್ರೆಸ್ ಕೊಟ್ಟರು. ನಂತರ ಅವ್ರ ಬ್ಯಾಡ್ಜ್ ಅಂತಂದರೆ ಈ ಟೋಕನ್ ಬರುತ್ತೆ ನೋಡಿ, ಮೊದಲು ಬ್ಯಾಂಕ್ಗಳಲ್ಲಿ ಕೊಡ್ತಾಯಿದ್ರು, ಆ ತರಹದ್ದು ಅವರ ಜೇಬಲ್ಲಿ ಇದ್ದದ್ದು ಒಂದು ಟೋಕನ್ ಏನೋ ಒಂದು ಕೊಟ್ಟರು, ಅದರ ನಂಬರೆಲ್ಲ ಇತ್ತು. ಅದು ಪ್ಲಸ್ ಈ ಆನೆ ಕೊಟ್ಟರು. ಕರ್ಣ ನಾನೀಗ ಆನೆಗಳು ತೋರಿಸ್ತೀನಿ ನಿಮಗೆ, ಎಲ್ಲರೂ ನೋಡಲಿ. ಆ ಅಭಿಷೇಕ ಆನೆಗಳು ತೊಗೊಂಬಪ್ಪ, ಅಭಿಷೇಕ ಮಾಡಿ ಪ್ರತಿನಿತ್ಯ ನಾನು ಅಭಿಷೇಕ ಮಾಡ್ತೀನಿ. ಆ ಆನೆಗಳ ಬಹುಶಃ ಇವರಿಗೆ ಅದನ್ನು ತೋರಿಸ್ತೇನೆ. ನನಗೆ ಆಶ್ಚರ್ಯ ಈಗಲೂ ಕಾಣ್ತಾ ಇರೋದೇನಂತಂದರೆ, ಆ ಅಭಿಷೇಕ ಮಾಡಿದ ಆನೆಗಳೆರಡು ತೊಗೊಂಡು ಬಾ, ಪ್ರತಿನಿತ್ಯ ನಾನು ಅಭಿಷೇಕ ಮಾಡ್ತೀನಿ ಪೂರ್ಣವಾಗಿ. ನನಗದು ಬಹಳ ಈಗಲೂ ಕಾಡುವಂಥದ್ದು ಅದೇನೆ. ನನಗೆ ಅವರು ಆನೆಗಳು ಕೊಟ್ಟಿದ್ದು, ಆ ನಂತರ ಅವ್ರು ಅದು ಬ್ಯಾಡ್ಜ್ ಥರ ಏನೋ ನಂಬರ್ ಕೊಟ್ಟರಲ್ಲ, ನಾಳೆಗೆ ನಾನು ತೆಗೆದುಕೊಂಡು ಆ ಸ್ಟೇಷನ್ ಹತ್ರ ಹೋದೆ. ಇದೆಲ್ಲ ಒಂದು ಕಡೆ ಪಕ್ಕಕ್ಕಿಟ್ಟೆ. ನಾನು ಆ ಸ್ಟೇಷನ್ ಬಳಿ ಹೋದರೆ ಈ ಬ್ಯಾಡ್ಜ್ ಕೊಟ್ಟೆ ಸರ್, ಆ ಥರ ಈ ನೆನ್ನೆ ನನಗೆ ಯಾರೋ ಒಂದಿಬ್ಬರು ಸಹಾಯ ಮಾಡಿದರು ಅವರು ಪೊಲೀಸ್ನವರು, ನಿಮ್ಮದೇ ಸ್ಟೇಷನ್ ಅಂತೆ ಅಂತ ನಾನು ಕೇಳಿದೆ. ಯಾರು ಇಲ್ಲವಲ್ಲ ಸ್ವಾಮಿ ನಮ್ಮ ಸ್ಟೇಷನ್ ಅವರು, ಯಾರೂ ಇಲ್ಲ ನಮ್ಮ ಸ್ಟೇಷನಲ್ಲಿ. ಸರಿ ನೋಡಿ ಈ ಬ್ಯಾಡ್ಜ್ ನೋಡಿ ಅಂತಂದೆ. ಸ್ವಾಮಿ ಈ ಬ್ಯಾಡ್ಜು ಕರ್ನಾಟಕದಲ್ಲೇ ಇಲ್ಲ ಸ್ವಾಮಿ ಅಂತಂದರು. ಕರ್ನಾಟಕದ ಬ್ಯಾಡ್ಜ್ ಅಲ್ಲ ಸ್ವಾಮಿ ಇದು ಅಂತಂದರು. ಆಮೇಲೆ ಅವರು ಈಗಲೂ ನಾನು ಹೋಗ್ತೀನಿ ಆ ಸ್ಟೇಷನ್ ಕಡೆ, ಆ ಮುಖಗಳು ಕಾಣಲಿಲ್ಲ. ಆಮೇಲೆ ನನಗೆ ಆ ಆನೆಗಳು ಅವರು ಕೊಟ್ಟಿದ್ದು, ಪೊಲೀಸರು ಎಲ್ಲಿಂದ ಬರಬೇಕವು, ಅಲ್ಲಿ ನನ್ನ ಮೈ ರೋಮಾಂಚನ ಆಗಿದ್ದು ಇವತ್ತಿಗೂ ನಾನು ನೆನಪು ಮಾಡಿಕೊಂಡು ಆ ಕಣ್ಣು ಮುಂದೆ ತಂದುಕೊಂಡು ನಾನು ಈಗಲೂ ಅಭಿಷೇಕ ಮಾಡ್ತೀನಿ. ಒಂದು ಸಲ ನಾನು ಹತ್ತಿದ್ದು ನೆನಪಿದೆ ನನಗೆ. ಅರೆ ಅವರು ಚಾಕು ತೋರಿಸಿದಾಗ ನನ್ನ ರಕ್ಷಣೆ ನಮ್ಗೆ ಸ್ವಲ್ಪ ಆವತ್ತಿಂದಲೂ ಒಂದು ನಾಮ ಇತ್ತು, ಆ ಜಪ ಮಾಡೋದಿತ್ತು. ಆ ನಾಮ ಜಪ ಮಾಡೋದು ಏನಿತ್ತೋ ಅದಕ್ಕೆ ತಗೊಳ್ಳಿ. ಈ 2 ಆನೆಗಳಿದಾವಲ್ಲ, ಪ್ರತಿನಿತ್ಯ ಅಭಿಷೇಕ ಮಾಡೋವಂಥದ್ದು ನನ್ನ ಇವು ಎಷ್ಟು ಗಟ್ಟಿ ಇದೆ ಅಂತಂದರೆ ನೀವು ನೋಡಬೇಕಷ್ಟು ತೂಕ ಇದೆ ಅಂತ ನೋಡಿ. ಈಗ ಪ್ರತಿಯೊಂದರ ಮೇಲೆ ನಾನು ಈ ಪಾರಿಜಾತ ಪುಷ್ಪವನ್ನು ಇಟ್ಟಿರ್ತೇನೆ, ಒಂದು ಪಾರಿಜಾತ ಬಿಟ್ಟು ಕೆಳಗಡೆ ಹೀಗೆ ಅಭಿಷೇಕ ಮಾಡೋದಕ್ಕೆ ತ್ರಿಪುಂಡ್ರ ಹಾಕಿ ಮಾಡಿರ್ತೇನೆ. ಇನ್ನೂ ಸ್ವಲ್ಪ ಇದಕ್ಕೆ ಗೆಜ್ಜೆ ಎಲ್ಲ ಇತ್ತು, ಕೊರಳು ಗೆಜ್ಜೆ ಎಲ್ಲ ಇತ್ತು, ಅದು ಒಂದೊಂದೇ ಬಿದ್ದು ಬಿಟ್ಟಿದೆ, ತುಂಬ ತೂಕ ಇದೆ. ಇದು ಪ್ರೀತಿಯ ಬಂಧುಗಳೇ, ನನಗೆ ಬಹುಶಃ ಒಂದು ಮಿರಾಕಲ್ ಮಾಡುವಂಥದ್ದು ಒಂದು ಗಜನ ಸೇವೆ ಅಂತಂದರೆ. ಆಮೇಲೆ ನಾನು ಎಂಥ ಆನೆಗಳು ಇರಬೇಕು ಅಂತ ನಾನು ಮೊನ್ನೆ ಹೇಳೋದು ಮರ್ತಿದ್ದೀನಿ. ಸೊಂಡ್ಲು ಕೆಳಗಡೆ ಇರಬಾರ್ದು, ಅದು ಸೋಲಿನ ಸಂಕೇತ. ಸೊಂಡ್ಲು ಮೇಲೆ ಕೆತ್ತಿರಬೇಕು. ಈ ರೀತಿ ಸೊಂಡಲು ಮೇಲೆ ಕೆತ್ತಿರತಕ್ಕಂತಹದ್ದು ಗಜ ಇವು ನನಗೆ ಕೊಟ್ಟದ್ದವರು. ಒಂದು ಸಲ ಮುಟ್ಟಿ ನೋಡಿ ನೀವು ಎಷ್ಟು ತೂಕ ಇದೆ ಅಂತ. ಪ್ರತಿನಿತ್ಯ ಅಭಿಷೇಕ ಮಾಡುವಾಗ ಭಾರ ಇದೆ ಗುರುಗಳು, ಅದು ಟೊಳ್ಳಿಲ್ಲ. 97 ಅವರು ಕೊಟ್ಟದ್ದವು. ಆ ನಂತರ ಅಲ್ಲಿ ಹೋಗಿ ನೋಡಿದ್ರೆ ಅವರು ಕಾಣಲಿಲ್ಲ. ಯಾರು ಇಲ್ಲ ಸ್ವಾಮಿ ನಮ್ಮಲ್ಲಿ, ನಮಗೆ ಇನ್ನೂ ಆ ಥರದ್ದು 4 ವೀಲರ್ ವೆಹಿಕಲೇ ಸರಿಯಾಗಿ ಕೊಟ್ಟಿಲ್ಲ ಸ್ವಾಮಿ, ಹೊಸ್ದಾಗಿರೋ ಸ್ಟೇಷನ್ ಇದು, ಯಾವಾಗಲೂ ಒಂದ್ಸಲ ಬಂದು ಹೋಗ್ತಾರೆ ನಮಗೆ SP DSP ಅವರೆಲ್ಲ ಇಲ್ಲಿ ಅಂತಂದರು. ಅವ್ರು ಹೆಂಗಿದ್ರು ಅಂತೆಲ್ಲ ಹೇಳಿದರು. ಮಾಮೂಲಿ ಡ್ರೆಸ್ಸಲ್ಲಿದ್ದರು ಅಷ್ಟೇ, ನಾನು ಹೆಸರುಗಳೇನು ಕೇಳಲಿಲ್ಲ ಅವರು ಅಂತೆಲ್ಲ ಹೇಳಿದೆ. ಸರಿ ನಾನು ವಾಪಸ್ ಬಂದೆ. ನಾನು ಆ ಬ್ಯಾಡ್ಜು ಕರ್ನಾಟಕದೆಲ್ಲ ಅಲ್ಲ ಅಂತಂದರು, ಇದು ಪೊಲೀಸ್ ಸಂಬಂಧಪಡೋದೇ ಅಲ್ಲ ಅಂತಂದೆಲ್ಲ ಹೇಳಿದ್ರು. ಅವರು ಏನು ಮಾಡೋದು ಮತ್ತಿನ್ನು ಪಾಪ ಹೇಗೆ ನಾನು ಪ್ರಸಾದ ಮುಟ್ಟಿಸೋದು ಹೀಗೇ ನಂಗೆ ಆಗ್ತಾಯಿತ್ತು. ಅದಾದ 2-3 ದಿನ ನನ್ನ ಕನಸಲ್ಲಿ ನಾನು ಯಾವಾಗಲೂ ಒಂದು ಸ್ಮರಣೆ ಮಾಡ್ತಕ್ಕಂತಹದ್ದು ರಂಗನಾಥ, ಭೂನಿಳ ಸಮೇತ ರಂಗನಾಥ ಎದ್ದು ನಿಂತು ನಾನು ಏನು ಅದನ್ನು ಅಂದ್ಕೊಳ್ತೀನೋ ನನ್ನ ಮುಂದೆ ನಗುವಂಥದ್ದು, ಕನಸಲ್ಲಿ ನಗುವಂಥದ್ದು ಮಾಡ್ತಾನೆ. ಓಹೋ, ನನಗೆ ಅವಾಗ ಸ್ವಲ್ಪ ನನ್ನ ಮನಸ್ಸಿಗೆ ಬಂದಿದ್ದು ರಂಗನಾಥನೇ ಈ ರೂಪದಲ್ಲಿ ಬಂದನೇನೋ. ಅಲ್ಲೋಗಿ ಸ್ಟೇಷನಲ್ಲಿ ನೋಡ್ತೀನಲ್ಲ, ಅವ್ರು ಇಲ್ವಲ್ಲ, ಈ ಆನೆಗಳು ಬರ ಕೊಟ್ರಲ್ಲ, ಅದು
ಈ ಆನೆಗಳನ್ನ ಶಬ್ದ ನೀವು ಮೊನ್ನೆ ಕೇಳಿದ್ದಕ್ಕೆ ನನಗೆ ತಡ್ಕೊಳಕ್ಕಾಗದೇ ಇದನ್ನು ಹೇಳಿದ್ದು, ಅಷ್ಟೊಂದು ಖುಷಿ, ಅಷ್ಟೊಂದು. ಆ ನಂತರ ನಮ್ಮ ಮಾವನವರೆಲ್ಲ ಹೇಳಿದೆ ಇದನ್ನು, ಅವರು ಬಹಳ ಕೊಂಡಾಡಿದ್ರು. ಆಮೇಲೆ ಅವರು ನಮ್ಮ ಜೊತೆಗೆ ಒಂದು ಸಲ ಬಂದರು, ನೋಡೋಣ ಹುಡ್ಕೋಣ ಅಂತೇಳಿ. ಇಲ್ಲ ಅವರು, ಇಲ್ಲ ಸ್ವಾಮಿ ನೀವು ಪದೇ ಪದೇ ಬಂದು ಕೇಳಿದ್ರೆ ನಾನು ಯಾರನ್ನು ಹುಟ್ಟು ತೋರಿಸ್ಲಿ ಅಂತಂದರು. ಅಂದರೆ ನಮಗೆ ನನ್ನನ್ನು ನೋಡಿದವ್ರು ನಾನು ಹೇಳ್ಕೊಂಡ್ರೆ ಬಹುಶಃ ಗೋಚರ ಆಗ್ತಾರೇನೋ, ಸಿಗ್ತಾರೇನೋ ನನಗೊಂದು, ಯಾಕಂದರೆ ಅಷ್ಟು ಸಹಾಯ ಮಾಡಿದ್ರೆ ನನಗೊಂದು ಋಣ ಇದ್ದೋಗುತ್ತೆ ಇಲ್ಲಿ. ಅರೆ ನಾನು ಏನಾದರೂ ಮಾಡ್ಬೇಕು ಅವ್ರಿಗೆ. ಇದು ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು 97ನಲ್ಲಿ, ಈ 2025 ಆ ಕಡೆ ಹೋದಾಗೆಲ್ಲ ಹೋಗ್ತೀನಿ, ಚಾನ್ಸೇ ಇಲ್ಲ, ಅವ್ರು ಕಾಣಲಿಲ್ಲ ನನಗೆ. ಈ ಬ್ಯಾಡ್ಜಿ ಇದ್ರದ್ದಲ್ಲ ಅಂತಾನೆ ಆಶ್ಚರ್ಯ ಆಗ್ಬಿಡ್ತು. ಅದಕ್ಕಾಗಿ ಆ ಆನೆಗಳು ಏನು ಬಂತು, ಬಹುಶಃ ಆ ಗಜಬಲ ನನ್ನ ಜ್ಞಾನ ಬಲವನ್ನು ಕೂಡ ಹೆಚ್ಚಿಸ್ಬಿಡ್ತು. ಆಮೇಲೆ ಕೆಲವೊಂದು ಮಿರಾಕಲ್ಗಳಂತೂ ರಾತ್ರಿ ಸ್ವಪ್ನದಲ್ಲಿ ಬಂದರೆ ನಡೆದೇ ನಡೀತವೆ. ಇದನ್ನು ಇಟ್ಕೊಂಡು ಇನ್ನೊಂದ್ಸಲ ಕೇಳಿದ್ರೆ ಹೇಳ್ತೀನಿ ನಾನು, ನಡೆದೇ ನಡೀತಾವೆ. ಅದೊಂದು ನನಗೆ ಕರ್ಮ, ದೊಡ್ಡ ಕರ್ಮ ಅದು. ಅರೆ ಏನಕ್ಕಾದರೂ ಅದು ಬಂದರೆ ಎಂತ ಅಂತಂದರೆ 3 ಮತ್ತು 4ನೇ ಯಾವ್ದೆಲ್ಲ ಸ್ಪಷ್ಟವಾಗಿ ಬಂತು ಅಂತಂದರೆ ಎಷ್ಟು ಕನಸು ಒಂದು ಹೊತ್ಕೊಂಡಿರ್ತೀವಿ ನಾವು ಅಂತಂದರೆ, ಒಂದು ತಿಂಗಳಿಂದ ನಾಳೆಗೆ ಎಂಡ್ ಆಗ್ತಾ ಇದೆ. ಅದು ನಾಳೆ ಒಪ್ಕೊಳ್ಳೇಬೇಕು, ಸಿಗ್ನೇಚರ್ ಹಾಕಬೇಕು, ಚೆಕ್ಗಳು ಕೊಡಬೇಕು, ಇದೊಂದು ಸ್ಟೇಜ್ ಫೈನಲ್ ಮುಗೀತು. ನೆನ್ನೆ ರಾತ್ರಿ ಕನಸು ಬರುತ್ತೆ, ಸಖತ್ ಬೇಜಾರಾಗ್ಬಿಡ್ತು ನನಗೆ. ಓಹೋ ನಡೆದೋಯ್ತು, ಮೈನಸ್ ಆಗೇ ಹೋಯ್ತು. ನನಗೆ ಇಂಡಿಕೇಶನ್ ಕೊಟ್ಬಿಡುತ್ತೆ, ಬ್ಯಾಡ್ ಆರ್ ಗುಡ್ಡು ನನ್ನಲ್ಲೇ ನಡೀತವೆ. ಅದನ್ನು ನೀವು ಇನ್ನೊಂದು ಇದರಲ್ಲಿ ಕೇಳಿದ್ರು ನಾನು ತಿಳಿಸ್ತೀನಿ ಅದನ್ನು. ಬಹಳ ಅದೇ ಆ ಗಜಗಳು ನನ್ನನ್ನು ಬಹುಶಃ ಯಾರಿಗಾದರೂ ಈ ಪೊಲಿಟಿಕಲ್ ಬರ್ತಾರೆ ನೋಡಿ, ಒಂದು ಸಲ ಅದರ ದರ್ಶನ ಮಾಡಿಸಿ ಅವರ ಮುಟ್ಟಿಸಿಬಿಡ್ತೀನಿ, ಇನ್ನಿಲ್ಲ ಅವನಿಗೆ ಸೋಲು. ಯಾರು ಕೊಟ್ಟರು ಅಂತ ನನಗೆ ಈಗಲೂ ನಾನು ಅಷ್ಟು ಈಸಿಯಾಗಿ ದೇವ್ರನ್ನೂ ಮತ್ತೊಬ್ಬರು ಒಪ್ಕೊಳ್ಳಲ್ಲ. ಆಮೇಲೆ ಹೆಂಗೆ ಬಂದರೂ ಒಪ್ಕೊಳ್ಳಲ್ಲ. ಆ ಸ್ಟೇಷನ್ ಸಿಕ್ಬಿಟ್ಟಿದ್ರೆ ನಾನು ಅನುಮಾನ ಕ್ಲಿಯರ್ ಆಗಿಬಿಡ್ತಾ ಇತ್ತು, ಯಾರೋ ಕೊಟ್ರಪ್ಪ ಅಂತ. ಅದು ನನಗೆ ತಾಪತ್ರ. ಹೆಂಗೋ ಆ ಕಳ್ಳರು ಹೊಡೋದ್ರಲ್ಲ, ನನಗೆ ಒಂದು ಈ ರೀತಿ ಅನುಗ್ರಹ ಮಾಡಿದ್ರಲ್ಲ, ಅದು ಚಮತ್ಕಾರ. ಆನಂತರ ಅವರು ಅಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಈ ಹುಡುಗ ಹೇಳಿದಾಗ ಮಾಡಿ ಅಂತಂದರು. ಏನು ಆ ಪಂಚ ಕುಂಡಗಳಾಗಿರ್ಬೋದು, ನವಹೋಮ ಕುಂಡಗಳಾಗಿರಬಹುದು, ಅದರ ಬಗ್ಗೆ ಅದೇ ನನಗೆ ಮೆಸೇಜ್ ಬಂದದ್ದನ್ನು ನಾನು ಅಲ್ಲಿ ಕೊಡ್ತಾ ಬರ್ತೀನಿ. ನಾಭಿ ಸ್ಥಾನದಲ್ಲಿ ಹಾಕೋ ಕುಂಡವಾದ ಬಗ್ಗೆ ಎಷ್ಟು ಚೆನ್ನಾಗಿ ತಿಳಿದ ಅಂತಂದರೆ, ನಾನು ಒಬ್ಬನೇ ಅಲ್ಲಿ ಚಿಕ್ಕವ, ಇವನ್ನೆಲ್ಲ ದೊಡ್ಡವರೇ. ಹಾಗಂತೇಳಿ ಜ್ಞಾನ ಇಲ್ಲ ಅಂತಲ್ಲ, ಅವರಿಗೆ ಜ್ಞಾನ ನನಗಿಂತೂ ದೊಡ್ಡವರೇ, ವಯಸ್ಸಲ್ಲೂ ಇದರಲ್ಲಿ ಜ್ಞಾನದಲ್ಲೆಲ್ಲ ಕೂಡ ಗೊತ್ತಿಲ್ಲ. ಆ ಸಂದರ್ಭಕ್ಕೆ ನನ್ನ ಬಾಯಿಂದ ಆ ಗಜಗಳು ಬಂದಾಗಿಂದ ಆಗಿಸ್ದ ಅಂದರೆ ಮುಗೀತು. ಅದು ಆಗಲೇಬೇಕು ಅಂತಲೂ ಏನೋ ಗೊತ್ತಿಲ್ಲ. ಒಟ್ಟಾರೆ ನನಗೆ ಇವೆಲ್ಲ ಹೇಳಬೇಕಾದ್ರೂ ಒಂಥರ ಆಗತ್ತೆ. ಇಲ್ಲ ಗುರುಗಳೇ, ಎಲ್ಲೋ ಒಂದು ಕಡೆ ನೀವು ಮೊನ್ನೆ ಹೇಳುವಾಗ ನಿಮ್ಮ ಲೈಫಲ್ಲಿ ಕೂಡ ಏನಾದರೂ ನಡೆದಿರುತ್ತಾ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇತ್ತು. ಬಟ್ ಈ ರೀತಿ ಇದೆ ಅಂತಂದಾಗ ನಿಜಕ್ಕೂ ಒಂದು ರೀತಿ ಆಶ್ಚರ್ಯ. ಅಟ್ಲೀಸ್ಟ್ ನೀವು ಹೋದಾಗ ಅಲ್ಲಿ ಸಿಕ್ಬಿಟ್ಟಿದ್ರೆ ನಿಮ್ಗೆ ಇವತ್ತಿನ ತನಕ ಅದು ಕಾಡ್ತಾನೆ ಇರಲಿ. ಅಲ್ಲ ಎಂಡ್ ಮಾಡ್ತಿದ್ದೆ ಅಬ್ಬಾ ಅಂತೇಳಿ, ಸೊಲ್ಯೂಷನ್ ಗೊತ್ತಾಗಲಿಲ್ಲ ಯಾರು ಅಂತ ಇಲ್ಲಿ ತನಕ. ಆ ಆನೆಗಳು ಇಷ್ಟು ಮೆಸೇಜ್ ಹೇಳಿಸಿದ್ರು. ಖಂಡಿತ ಗುರುಗಳೇ, ಈ ಒಂದು ವಿಚಾರವನ್ನು ಬಹುಶಃ ಬೇರೆ ಇನ್ಯಾವತ್ತೂ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತಿರಲ್ಲ. ಈ ಒಂದು ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ತಿಳ್ಕೊಳ್ಳೋಕ್ಕೆ ಅವಕಾಶ ಆಯಿತು ಗುರುಗಳೇ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.